ನಮಸ್ಕಾರ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಪ್ರದೀಪ್ ಜ್ಯುವೆಲ್ಲರ್ಸ್ನ ಪ್ರದೀಪ್ ಮಾತಾಡ್ತಿದ್ದೀನಿ. ಇವತ್ತೊಂದು ಹೃದಯದ ಭಾಷೆ. ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಕಷ್ಟ ಸುಖದಲ್ಲೂ ನಮ್ಮ ಬೆನ್ನೆಲುಬಾಗಿರುವ ಬಂಗಾರಕ್ಕೆ ಮತ್ತು ಬದುಕಿಗೂ ಒಂದು ಅವಿನಾಭಾವ ಸಂಬಂಧವಿದೆ. ಲೋಕದೃಷ್ಟಿಲಿ ಬಂಗಾರ ಒಂದು ಆಭರಣ ಅಥವಾ ಶ್ರೀಮಂತಿಕೆ ಇರ್ಬೋದು. ಆದರೆ ಕಷ್ಟದಲ್ಲಿ ಒಂದು ಮನುಷ್ಯ ವ್ಯಾಪಾರದಲ್ಲಿ ತುಂಬ ಕಷ್ಟ ಆಗಿರ್ತಾನೆ. ಮಕ್ಕಳ ಎಜುಕೇಷನ್ಗೆ ಫೀಸ್ ತುಂಬಬೇಕು. ಆರೋಗ್ಯದ ಅನಿವಾರ್ಯ ಒಂದು ತುರ್ತು ಪರಿಸ್ಥಿತಿ. ಈಗೊಂದು 5-6 ವರ್ಷ ಹಿಂದೆ ನೋಡಿದ್ವಿ ನಾವು. ಕೊರೋನಾ ಟೈಮಿಗೆ ರಾತ್ರಿ 3 ಗಂಟೆ 4 ಗಂಟೆಗೆಲ್ಲ ನಮ್ಮ ಆತ್ಮೀಯ ಕಸ್ಟಮರ್ಸು ನಮ್ಮಲ್ಲಿ ತೊಗೊಂಡಿದ್ದು ಗೋಲ್ಡು ತೊಗೊಂಬರೋದು. ಪ್ರದೀಪ್ ಅವರು ನಿಮ್ಮಲ್ಲಿ ತೊಗೊಂಡಿದ್ದು ಹಾಸ್ಪಿಟ್ಲಿಗೆ ಬಿಟ್ಟು 4 ಲಕ್ಷ ಆಗಿದೆ, 5 ಲಕ್ಷ ಆಗಿದೆ, ಬಿಲ್ ಪೇ ಮಾಡಬೇಕು. ಗೋಲ್ಡ್ ತೊಗೊಂಬರ್ತಾರೆ ರಾತ್ರಿ 2 ಗಂಟೆಗೆ 3 ಗಂಟೆಗೆ ಕೊಟ್ಟು ಕ್ಯಾಶ್ ತೊಗೊಂಡೋಗೋದು. ಇದೊಂದು ಅಲ್ಟಿಮೇಟ್ ಕರೆನ್ಸಿ ಆ ಮೂಮೆಂಟಿಗೆ. ನಮ್ಮ ಹತ್ರನೂ ಕ್ಯಾಶ್ ಇಲ್ಲ. ನಾವು ಬೆಳಗ್ಗೆ ಬ್ಯಾಂಕಿಗೆ ಹೋಗಿ ನಾವು ರಿಕ್ವೆಸ್ಟ್ ಮಾಡ್ಕೋಬೇಕು, ತೊಗೋಬೇಕು, ತಂದಿಡಬೇಕು. ಇಟ್ಸ್ ಒಂದು ಗೋಲ್ಡ್ ಸೇಫ್ ಹೆವೆನ್. ಹಾಗಾಗಿ ಕಷ್ಟ ಕಾಲದಲ್ಲಿ ಜನದ ಹೆಲ್ಪಿಗೆ ಬರೋದು ಇದೊಂದು ಸಂಜೀವಿನಿ. ತಿಂಗಳಗಟ್ಟಲೆ ಬ್ಯಾಂಕು ಒಂದು ಸಾಲಕ್ಕೆ ತಿರುಗಾಡಿ ಅದಕ್ಕಿಂತ ಕೇವಲ ಒಂದು 5-10 ನಿಮಿಷದಲ್ಲಿ ಮನೆ, ನಮ್ಮ ತಾಯಿ, ನಮ್ಮ ಮಿಸ್ಸೆಸ್ಸು ಯಾರ್ದು ಒಂದು ಕೈಯಲ್ಲಿ ಒಂದು 4 ಬಳೆ 10 ನಿಮಿಷದಲ್ಲಿ ಕ್ಯಾಶ್ ಆಗುತ್ತೆ. ಇದು ಬಂಗಾರಕ್ಕಿರುವ ನಿಜವಾದ ಪವರು. ಮಕ್ಕಳ ಓದಿಗೆ ಕೊರತೆ ಆದಾಗ, ಆರೋಗ್ಯ ತೊಂದರೆ ಆದಾಗ ತಾಯಂದಿರ ಬಂಗಾರ ಅಡವಿಟ್ಟು ಅದು ಮಾರಿದ ಹಣದಿಂದನೇ ಆ ಕಷ್ಟ ಸರಿ ಮಾಡ್ಕೊಳ್ಳೋದು ಒಂದು ಕಹಿಯಾದ ಸಿಹಿಯಾದ ಸತ್ಯ. ಬಂಗಾರ ಒಂದು ಆಪತ್ನಿಧಿ. ನಮ್ಮ ರಾಷ್ಟ್ರಪ್ರೇಮಿ, ಭಾರತದ ಹೆಮ್ಮೆಯ ಪುತ್ರ ನಮ್ಮ ಪ್ರಧಾನಮಂತ್ರಿಯವರು ಮನವಿ ಮಾಡ್ಕೊಂಡಿದ್ದಾರೆ. 1 ವರ್ಷ ಆದಷ್ಟು ಬಂಗಾರ ಖರೀದಿ ಕಡಿಮೆ ಮಾಡಿ. ಇಂಡಿಯನ್ ಕರೆನ್ಸಿ ಸ್ಟ್ರಾಂಗ್ ಆಗಬೇಕಂದ್ರೆ ವಿದೇಶಿ ವಿನಿಮಯದ್ದು ಕೊರತೆ ಆಗಬಾರ್ದು. ಹೊಸ ದಿಕ್ಕು, ಹೊಸ ಚಿಂತನೆ ತೋರಿಸ್ತಾ ಇರುವ ನಮ್ಮ ಹೆಮ್ಮೆಯ ಯುವ ಮುಂದಾಳು, ಯುವ ನಾಯಕ ರಾಹುಲ್ ಗಾಂಧಿ ಸರುವ ಒಂದು ಸ್ವದೇಶಿ ವಿದೇಶಿ ಕಾನ್ಸೆಪ್ಟ್ ಬಗ್ಗೆ ಎಲ್ಲ ಭಾರತೀಯರಲ್ಲಿ ಒಂದು ಮನವಿ ಮಾಡಿಕೊಂಡಿದ್ದಾರೆ. ವಿದೇಶಿ ವಿನಿಮಯವನ್ನು ಸ್ಟ್ರಾಂಗ್ ಮಾಡಬೇಕು ಅಂತ ಮಾಡ್ಕೊಂಡಿದ್ದಾರೆ. ಆದರೆ ಇಂಥ ಸಂಕಷ್ಟ ಸಮಯದಲ್ಲಿ ಸರ್ಕಾರ ಜೊತೆ ನಿಲ್ಲುವುದು ಪ್ರತಿಯೊಂದು ಪ್ರಜೆಯದು ಕರ್ತವ್ಯ. ಆದರೆ ಸರ್ಕಾರದ ಕೆಲವೊಂದು ದಿಢೀರ್ ಕ್ರಮಗಳು ಪ್ರಜೆಗಳಲ್ಲಿ ಆತಂಕ ಮೂಡಿಸ್ತವೆ. ಮಾನ್ಯ ಪ್ರಧಾನಮಂತ್ರಿಯವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಆದಷ್ಟು ವೆಹಿಕಲ್ಸನ್ನು ಕಡಿಮೆ ಮಾಡಿ, ಆದಷ್ಟು ಸರ್ಕಾರಿ ವಾಹನಗಳನ್ನು ಯೂಸ್ ಮಾಡಿ, ಪರಿಸರ ಪ್ರೇಮಿ ಮೆಟ್ರೋ ಇದನ್ನು ಯೂಸ್ ಮಾಡಿ. ಆಟೋಮೆಟಿಕ್ ಇವೆಲ್ಲ ಇಂಪೋರ್ಟ್ ಎಲ್ಲ ಸ್ಟಾಪ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಆದರೆ ಬಂಗಾರದ ಬಗ್ಗೆನೂ ಆದಷ್ಟು ಇಂಪೋರ್ಟ್ ಬಗ್ಗೆನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸ್ವಾಮಿ, ಬಂಗಾರದ ಉದ್ಯಮ ಮಾಡ್ತಾರೋ ಒಂದು 70 ಲಕ್ಷ 80 ಲಕ್ಷ ಇರೋ ಜನ ಇರ್ಬೋದು. ಪ್ರತಿಯೊಂದು ವ್ಯಾಪಾರಸ್ಥರ ಹಿಂದೆ 10 ಕುಟುಂಬ ಇದೆ. ಪ್ಯಾಕಿಂಗು, ಬಫಿಂಗು, ಪಾಲಿಶಿಂಗು, ಮಿಷನ್ ಕಟಿಂಗು,
ಪ್ರತಿಯೊಂದು ಹಂತ 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 ಬಾಕ್ಸ್ ಮಾಡೋದು, ಪ್ಯಾಕಿಂಗು, ಫರ್ಸ್ ಮಾಡೋದು ಎಲ್ಲ ಹಂತಗಳು ನೋಡಿದ್ರೆ 2.5-3 ಕೋಟಿ ಜನ ಈ ಫೀಲ್ಡ್ ಮೇಲೆ ಡಿಪೆಂಡ್ ಇದ್ದಾರೆ. ಇದು ನಿಜವಾದ ವಾಸ್ತವ್ಯ. ನಮ್ಮ ಅಸ್ತಿತ್ವಕ್ಕಾಗಿ ನಾವು ಹೋರಾಡಬೇಕಾಗಿದೆ. ಇಟ್ಸ್ ಜಸ್ಟ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ನಾವು 2.5-3 ಕೋಟಿ ಜನರ ಒಂದು ಅಸ್ತಿತ್ವ ಇದು. ಸರ್ಕಾರ ಹತ್ರ ಒಂದು 1,000 ಟನ್ ಬಂಗಾರ ಇದೆ. ಅದನ್ನು ವ್ಯಾಪಾರಸ್ಥರ ಒಂದು ಜ್ಯುವೆಲರಿ ಅಸೋಸಿಯೇಷನ್ಗೆ ವಿತ್ ಇಂಟ್ರೆಸ್ಟ್ ಕೊಡಬೇಕೆ ಅದು ವಿಚಾರ ಮಾಡ್ತಾಯಿದ್ದಾರೆ. ಪ್ಲಸ್ ದೇವಸ್ಥಾನಗಳಲ್ಲಿರುವ ಎಕ್ಸ್ಟ್ರಾ ಬಂಗಾರದ ಬಗ್ಗೆನೂ ವಿಚಾರ ಆಗ್ತಾಯಿದೆ. ಇದ್ರ ಮಧ್ಯೆ ಒಂದು ತುಂಬ, ಯಾಕಂದರೆ ಇದೊಂದು ನಮ್ಮ 2.5-3 ಕೋಟಿ ಚಿನ್ನ ವ್ಯಾಪಾರಸ್ಥರು, ಮೂಲ ಅಕಸಾಲಿಗರು, ದೈವಜ್ಞ ಬ್ರಾಹ್ಮಣರು, ವಿಶ್ವಕರ್ಮರು, ವಿಶ್ವಬ್ರಾಹ್ಮಣರು, ಬಾಕಿ ಟೋಟಲ್ ಎಲ್ಲ ಕಾರ್ಪೊರೇಟ್, ಎಲ್ಲ ಜ್ಯುವೆಲರ್ಸ್, ಎಲ್ಲ ಫೀಲ್ಡ್, ಸಣ್ಣ ಪುಟ್ಟ ಜ್ಯುವೆಲರ್ಸ್ ಅಂತೂ ಈ ಇದರಲ್ಲಿ ವಾಶ ಹೋಗ್ತಾರೆ. ಕಾರ್ಪೊರೇಟ್ನವರು ಸರ್ವೈವ್ ಆಗ್ಬೋದು, ಸಣ್ಣ ಪುಟ್ಟ ಅಂಗಡಿ ಪೂರ್ತಿ ನಾಶ ಆಗಿಬಿಡುತ್ತೆ. ಈಗಾಗಲೇ ಯಾಕಂದ್ರೆ ನಾವೆಲ್ಲ ಬಂಗಾರ ಕೆಲಸ ಕಲಿತು ನಮಗೆ ಬೇರೆ ಇದಿಲ್ಲ, ಎಜುಕೇಷನ್ ಮಾಡಿದ್ದೀವಿ, ಬಟ್ ಇದೇ ಫೀಲ್ಡಲ್ಲಿದ್ದೀವಿ. ಇದು ನನ್ನ ಮಗಂದೆ BCom ಆಗಿ MBA ಆಯಿತು. ಬಾರಪ್ಪ ಬಿಸ್ನೆಸ್ಗೆ ಅಂತ ಹೇಳಿದೆ, ಬಿಸ್ನೆಸ್ ಜಾಯ್ನ್ ಆದ. 2ನೇ ಮಗ MBBS ಮಾಡ್ತಾಯಿದ್ದಾನೆ. ಅವನಿಗೆ ಟೆನ್ಷನ್ ಮಾಡ್ಕೊತಾನೆ, ರೇಟ್ ಇಷ್ಟು ಫ್ಲಕ್ಚುಯೇಷನು, ಇಷ್ಟು ವಾಲೆಟೈಲ್ ಮಾರ್ಕೆಟು. 1,80,000 ಇತ್ತು, ಸಡನ್ 1,40,000 ಬಂತು, ಮತ್ತು 1,50,000. ಏನು ಪಾಪ ಇದು ಗ್ಯಾಮ್ಲಿಂಗು, ಏನು ಬಿಸ್ನೆಸ್ಸು, ಯಾಕೆ ಹೀಗೆ? ಚಿನ್ನದ ವ್ಯಾಪಾರಸ್ಥರು ನೋಡಿರಿ, ಇಂದೋರಲ್ಲಿ ನೋಡಿದ್ರಿ, ಅಷ್ಟು ದೊಡ್ಡ ಶೋರೂಮ್, 67-68 ವರ್ಷದ ಅಂಗಡಿ ಅಂತೆ. 1 ವರ್ಷ ಶಟ್ ಡೌನ್ ಮಾಡಿದ್ರು. ಆಯಿತು, ಅವರೇನು ಮಾಡ್ಕೊಂಡಿದ್ರು. ಅವ್ರ ಹಿಂದೆ ಎಷ್ಟು ಫ್ಯಾಮಿಲಿ ಇದೆ, ಎಷ್ಟು ಜನ ಡಿಪೆಂಡ್ ಇದೆ ಅವ್ರ ಮೇಲೆ. ಅವ್ರದ್ದು ಒಂದು ಸರ್ವೈವ್ ಪ್ರಶ್ನೆನಾ, ಒಂದು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸಾ? ಪ್ರತಿಯೊಬ್ಬರದ್ದು ಒಂದು ಅಸ್ತಿತ್ವಕ್ಕಾಗಿ ಇದು ಹೋರಾಟ. ಆದರೆ ಭಾರತ ಮಾತೆ, ನಮ್ಮ ತಾಯಿ ನಮಗೆ ಇಷ್ಟು ವರ್ಷ ಇಷ್ಟೆಲ್ಲ ಕೊಟ್ಟಿದೆ. ಇವಾಗ ನಾವು ನಮ್ಮ ತಾಯಿ ಸಂಕಷ್ಟದಲ್ಲಿರುವಾಗ ಅದ್ರ ಜೊತೆಗೆ ನಿಲ್ಲೋದು ಸಮಯ ಬಂದಿದೆ. ನಾವೆಲ್ಲ ಒಗ್ಗಟ್ಟಾಗಿ ನಿಲ್ಲಬೇಕು, ಸ್ಟ್ರಗಲ್ ಮಾಡಬೇಕು. ಯಾಕಂದರೆ ಟುಡೇಸ್ ಪೇನ್ ಈಸ್ ಟುಮಾರೋಸ್ ಗೇನ್. ಇವತ್ತೇನು ನಾವು ನೋವು ತೊಗೋತಾ ಇದ್ವಿ, ಇದು ನಾಳೆ ಗೇನ್. ನಾಳೆ ನಮಗೆ ಇವತ್ತು ನಾವು ಪಡುವ ಶ್ರಮ ನಾಳೆ ದೇಶದ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಇಷ್ಟು ಸಿಂಪಲಾಗಿ ಹೇಳಬೇಕಂದ್ರೆ, ಭಾರತ ಮಾತೆ ಕೊಟ್ಟಿದ್ದು ನಾವು ದೇಶಕ್ಕಾಗಿ ನಾವೀಗ ಕೊಡುವ ಒಂದು ಸಮಯ ಅಂತ ಹೇಳ್ಕೋಬೋದು. ಗ್ರಾಹಕರು ತಮ್ಮ ಬಳಿ ಇರುವ ಚಿನ್ನದಿಂದ ಸುಲಭವಾಗಿ ಆದಾಯ ಪಡೆಯುವ ಯೋಜನೆ, ಇದು ಸಿಂಪಲಾಗಿ ಕೇಂದ್ರ ಸರ್ಕಾರ ರೂಪಿಸ್ತಾ ಇದೆ. ಸದ್ಯದಲ್ಲಿ ಹೊಸ ಒಂದು ಚಿನ್ನದ ನಗದೀಕರಣ ಯೋಜನೆ ಇದನ್ನು ಘೋಷಿಸಲು ಸಿದ್ಧತೆ ಮಾಡ್ತಾ ಇದ್ದಾರೆ. ಅಂದರೆ 1,000 ಟನ್ ಬಂಗಾರ ಏನು ಕೇಂದ್ರ ಸರ್ಕಾರ ತಂದಿದೆ, ಬಟ್ 25,000-30,000 ಟನ್ ಬಂಗಾರ ಭಾರತೀಯರ ಮನೆಗಳಲ್ಲಿದೆ ಅಂತ ಇದನ್ನು ಕ್ಲಿಯರಾಗಿ ಸರ್ವೆ ಮಾಡಾಗಿದೆ. ಆದರೆ ಒಂದು 8.57 lakh crores, 8.57 ಲಕ್ಷ ಕೋಟಿ ಭಾರತೀಯರ ಕುಟುಂಬದಲ್ಲಿರುವ ಬಂಗಾರದ ಒಂದು 5% ಬಂಗಾರನ ಮಾರ್ಕೆಟಿಗೆ ಬಂದರೂ 8.57 lakh crores, 8.57 ಲಕ್ಷ ಕೋಟಿ ರೂಪಾಯಿ ನಗದು ನಮ್ಮ ಭಾರತಕ್ಕೆ ಹರಿದು ಬರುತ್ತೆ. ಇದು ಯಾರಿಗೂ ನಷ್ಟ ಇಲ್ಲದ ವಿನ್ ವಿನ್ ಸೂತ್ರ. ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಅಂದರೆ ಜನರಿಗೆ ಮನೇಲೇ ಒಂದು ಬಂಗಾರ ಇರಿಸ್ಕೊಳ್ಳೋ ಬದಲು ಅದನ್ನು ಠೇವಣಿಯಾಗಿಟ್ಟರೆ, ಅಂದರೆ ಬಂಗಾರನ ನೀವು ಮನೇಲೇ ಇರಿಸ್ಕೊಳ್ಳೋ ಬದಲೇ ಅದನ್ನು ಬಂಗಾರನ ಠೇವಣಿಯಾಗಿಟ್ಟರೆ ನಿಮಗೆ 2-2.5% ಇಂಟ್ರೆಸ್ಟ್ ಸಿಗುತ್ತೆ. ಇದು ಜೊತೆಗೆ ನಮ್ಮ ಆಭರಣ ವ್ಯಾಪಾರಿಗಳಿಗೂ ರೊಟೇಷನ್ ಗೋಲ್ಡ್ ಸಿಕ್ಕಂಗೆ ಆಯಿತು. ಇವನ್ ಜನರಿಗೂ ಮನೇಲಿ ಕಳ್ತನ ಹೆದರಿಕೆ ಇಲ್ಲ.
ಬಂಗಾರ ಇಡಬೇಕು, ಕಾಯಬೇಕು, ಬ್ಯಾಂಕ್ ಲಾಕರ್ ಹುಡುಕಬೇಕು, ಬ್ಯಾಂಕ್ ಲಾಕರ್ ಇಡಬೇಕು, ಬ್ಯಾಂಕ್ ಲಾಕರ್ದು ಚಾರ್ಜಸ್ನಿಗೆ ಬೇರೆ ಮಾಡಬೇಕು. ಯಾವುದೂ ಟೆನ್ಷನ್ ಇಲ್ಲ. ಈಗ ನೀವು ಠೇವಣಿ ಇಟ್ಟಿರ್ತಾರೆ, ಠೇವಣಿ ಫಾರ್ ಎಕ್ಸಾಂಪಲ್ ಒಂದು 100 ಗ್ರಾಮ್ ಇಟ್ಟಿದ್ದಾರೆ. 100 ಗ್ರಾಮಿಗೆ ನಿಮಗೆ 90 ಗ್ರಾಮ್ 999 ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್. ಇದು ನಿಮಗೆ ಎಕ್ಸ್ಚೇಂಜ್ ಇರುತ್ತೆ, ಅದೊಂದು ನೀವು ಅವಧಿ ಇರುತ್ತೆ. ಆ ಅವಧಿ ಮುಗಿದ ಮೇಲೆ ನೀವು ಅದು ವಾಪಸ್ ತೊಗೊಳ್ಳುವಾಗ ನಿಮಗೆ 100 ಗ್ರಾಮ್ ನಿಮ್ಮದು ಏನು ಐಟಮ್ ಕೊಟ್ಟಿರ್ತೀರ, ಅಂದರೆ ಒಂದು ನಿಮ್ಗೆ 906 ಐಟಮ್ ಹೇಳ್ತಾ ಇದ್ದೀನಿ ನಾನು ನಿಮಗೆ, ಡಿಪೆಂಡ್ ಆನ್ ಮೆಲ್ಟಿಂಗು. 999 24 ಕ್ಯಾರೆಟು ಗೋಲ್ಡು ನಿಮಗೆ ರಿಟರ್ನ್ ಹಿಂಪಡೆಯುವ ಇರುತ್ತೆ. ಇದಕ್ಕೆ ಇನ್ನೊಂದು ನಿಮಗೆ ಆಸ್ಪೆಕ್ಟ್ ಆಗಿದೆ ಗೌರ್ಮೆಂಟು, ನೀವು ಏನು ನಿಮಗೆ ಚಿನ್ನ ಎಲ್ಲಿಂದ ಬಂತು ಏನು ಈ ದಾಖಲೆ ಕೊಡುವ ಅವಶ್ಯಕತೆ ಇಲ್ಲ, ಅಂದರೆ ಬಿಲ್ ಏನು ತೋರಿಸ್ಬೇಕು ಅಂತ ಇಲ್ಲ. ಇದನ್ನು ಕ್ಲಿಯರಾಗಿ ಅವ್ರು ಮೆನ್ಷನ್ ಮಾಡಿದರೆ ಮ್ಯಾಂಡೇಟ್ರಿ. ನಿಮಗೆ ಅದನ್ನು ಪೇಪರ್ ಕಟ್ಟಿಗಲ್ಲೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ಗೂಗಲ್ಲೂ ಸಿಗ್ಬೋದು. ಅದನ್ನು ಗ್ರಾಹಕರು ಮಾನ್ಯತೆ ಪಡೆದ ತಮ್ಮ ನಂಬಿಗಸ್ತ ಬಂಗಾರ ಅಂಗಡಿಯಲ್ಲಿ ನೀವು ನೇರವಾಗಿ ಚಿನ್ನವನ್ನು ಜಮಾ ಮಾಡ್ಬೋದು. ಸರ್ಕಾರಕ್ಕೆ ಆಟೋಮೆಟಿಕ್ ಈ ಆಮದು ಕಡಿಮೆ ಆಗೋದ್ರಿಂದ ವಿದೇಶಿ ವಿನಿಮಯದಲ್ಲಿ ಶುಲ್ಕದಲ್ಲಿ ಭಾರೀ ಉಳಿತಾಯ ಆಗುತ್ತೆ. ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ರಿಸರ್ವ್ ಬ್ಯಾಂಕ್ಸ್ ತಂದಿರುವ ಒಂದು ಅದ್ಭುತವಾದ ಒಂದು ಯೋಜನೆ ಇದ್ರ ಬಗ್ಗೆ. ಸೊ ಒಂದನ್ನು ಈಗ ನಾವು ನಮ್ಮ ಮೊಟ್ಟೆ ಮಾಡ್ಕೋಬೇಕು, ವೋಕಲ್ ಫಾರ್ ಲೋಕಲ್, ಸ್ವದೇಶಿ. ನಾವು ಸ್ವದೇಶಿ ಐಟಮ್ಗಳನ್ನು ಮ್ಯಾಕ್ಸಿಮಮ್ ಯೂಸ್ ಮಾಡೋದು. ನಾನು 2017ರಲ್ಲಿ ನಾವೊಂದು 35 ಜನ ನಾವು ಲಾಯನ್ಸ್ ಮೆಂಬರ್ಸು ಚೈನಾಗೆ ಹೋಗಿದ್ವಿ. ಚೈನಾ, ಶಾಂಜೆ, ಹಾಂಗ್ಕಾಂಗ್, ಮ್ಯಾಕಾವ್. ಇಂಡಿಯಾಕ್ಕಿಂತ ಸುಮಾರು ಒಂದು 15-20 ವರ್ಷ ಮುಂದಿದೆ ಚೈನಾ. ನಾವು ಹೇಳ್ತೀವಿ, ನಾವು ನಮ್ಮ ಬಾಂಗ್ಲಾದೇಶಿಗೆ ಕಂಪೇರ್ ಮಾಡ್ತೀವಿ, ಶ್ರೀಲಂಕಾ ಕಂಪೇರ್ ಮಾಡ್ತೀವಿ, ಪಾಕಿಸ್ತಾನ ಕಂಪೇರ್ ಮಾಡ್ತೀವಿ, ಅಫ್ಘಾನಿಸ್ತಾನ ಕಂಪೇರ್ ಮಾಡ್ತೀವಿ, ಚೈನಾ ಕಂಪೇರ್ ಮಾಡಿ. ನಾವು 2017ಕ್ಕೆ ಹೋದಾಗ ಈಗೇನು ನಮ್ಮ ಹೆಮ್ಮೆಯ ಕಂಪ್ನಿ ರಾಮರಾಜ್ ಅವರು ಒಂದು ಬಂಬೂ ಬಟ್ಟೆ ತೆಗೆದಿದ್ದಾರೆ. ನಾನು 12 ವರ್ಷ ಹಿಂದೆ ನೋಡಿದ್ವಿ ಅಲ್ಲಿ ಬಟ್ಟೆ. ಈಗ ಈ EV ಬೈಕ್ಸ್ಗಳೆಲ್ಲ ಸ್ಟ್ಯಾಂಡ್ ಇದೆ, ಆವಾಗ ಜೋರದು ತುಂಬ ಅಲ್ಲಿ ಚೈನಾದಲ್ಲಿ ಶುರು ಆಗಿತ್ತು. ಚೈನಾ ತುಂಬ ಅಡ್ವಾನ್ಸ್ ಇದೆ. ಯಾಕೆ? ಅವರು 99% ಸ್ವದೇಶಿ, ದೇಶದ ಐಟಮ್ ಯೂಸ್ ಮಾಡ್ತಾರೆ, ಪ್ರತಿಯೊಂದು ದೇಶಿಯವ್ರದ್ದು. ಹಾಗಾಗಿ ಅವರು ಇವತ್ತು ಕಿಂಗ್ ಆಗ್ತಾಯಿದ್ದಾರೆ. ಅವ್ರಿಗೆ ಫೈಟ್ ಕೊಡಬೇಕು. ಹಾಗಾಗಿ ಪ್ರಧಾನಮಂತ್ರಿಯವರು ಆದಷ್ಟು ಸ್ವಂತ ವೆಹಿಕಲ್ಸ್ಗಳನ್ನು ಯೂಸ್ ಮಾಡಿ ಇವೆಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ನಮ್ಮ ರಾಷ್ಟ್ರಪ್ರೇಮಿ ಪ್ರಧಾನಮಂತ್ರಿಯವರಿಗೆ ಬೀಳ್ಕೊಳ್ಳೋದು ಒಂದೇ. ನೋಡಿದೆ ನನ್ನ ಪೇಪರಲ್ಲಿ, ನೀವು ಎಲ್ಲರೂ ಅವರು VIPs ಒಂದು 50% ಎಸ್ಕಾಟ್ಗಳನ್ನು ಕಡಿಮೆ ಮಾಡಿದ್ದಾರೆ ಅಂತ ನ್ಯೂಸ್ ನೋಡಿದೆ. ಅದನ್ನು ಬೇಡ್ಕೊಳ್ಳೋದು ಒಂದೇ, ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಯವರಲ್ಲಿ ದಯವಿಟ್ಟು ತಮ್ಮ ಎಸ್ಕಾಟ್ಗಳನ್ನು ಕಡಿಮೆ ಮಾಡಿ. ಬಾಕಿ ಎಲ್ಲರೂ ಮಾಡೋಣ, ನಾವೆಲ್ಲ ಸಿವಿಲಿಯನ್ಸು, ಬಾಕಿ ಪೊಲಿಟಿಷಿಯನ್ಸು ಎಲ್ಲರೂ ನಾವು ಪ್ರಯತ್ನ ಮಾಡೋಣ. ಬಟ್ ನಿಮ್ಮ ಎಸ್ಕಾಟು 8-18 ಮಾಡಿ. ಯಾಕಂದರೆ ಪ್ರಧಾನಿ ಮೋದಿಯವರಿಗೆ ಅವ್ರ ಜೀವಕ್ಕೆ ತುಂಬ ಬೆದರಿಕೆ ಇದೆ, ಅಕ್ಕಪಕ್ಕದ ದೇಶದಿಂದ ತುಂಬ ಬೆದರಿಕೆ ಇದೆ. ಹಾಗಾಗಿ ಅವರು ದಯವಿಟ್ಟು ಅವರ ಭದ್ರತೆಯ ವಿಷಯದಲ್ಲಿ ದಯವಿಟ್ಟು ಯಾವುದೂ ಕಾಂಪ್ರಮೈಸ್ ಬೇಡ ಅಂತ ನಾನು ಅವ್ರ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಈ 1 ವರ್ಷ ಪೀರಿಯಡಲ್ಲಿ ಏನಾಗುತ್ತೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಎಷ್ಟೋ ಜನ ನಮ್ಮ ಫೀಲ್ಡ್ನವ್ರೀಗ ಈಗ ಆಲ್ರೆಡಿ ಜ್ಯುವೆಲರ್ಸ್ ಫೀಲ್ಡನ್ನು ಸ್ಟಾಪ್ ಮಾಡಿ ಹೋಟೆಲು, ಕ್ಯಾಂಟೀನು, ಹೋಮ್ ಪ್ರಾಡಕ್ಟ್ಸು, ಮನೆಯಲ್ಲಿ ಐಟಮ್ ಮಾಡಿದ್ದು, ಫಂಕ್ಷನ್ಗಳಿಗೆ ಕ್ಯಾಟ್ರಿಂಗು, ಬಂಗಾರದ ವ್ಯಾಪಾರಸ್ಥರ ಬಂಗಾರ ಕೆಲಸ ಮಾಡೋ ಹುಡುಗಿರು ಸಿಗ್ತಾ ಇಲ್ಲ. ಯಾಕಂದರೆ ಗೋರ್ಮೆಂಟಿಂದ ಪಾಲಿಸಿಗಳಿಂದ ತುಂಬ ಕಷ್ಟದಲ್ಲಿದ್ದಾರೆ. ಬಟ್
ರಾಷ್ಟ್ರದ ಸುರಕ್ಷತೆ, ಭಾರತದ ಸುರಕ್ಷತೆ ಬಂದಾಗ ನಾವು ಈ ವಿಷಯನ ಮಾತಾಡೋದು ತಪ್ಪಾಗುತ್ತೆ. ಒಂದು ಆ್ಯಸ್ ಕ್ಯಾಸುವಲಿ ಹೇಳಿದೆ, ಈಗ ನಮ್ಮದೊಂದು ಭಾರತವನ್ನು ಸ್ಟ್ರಾಂಗ್ ಮಾಡುವ ಪ್ರಶ್ನೆಯಲ್ಲಿ ನಾನೊಂದು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇರೋದು, ನಾವು 3 ಕೋಟಿ ಜನ ಆಯಿತು, ನಾವು 3 ಕೋಟಿ ಜನ ನಾವು ಗೋಲ್ಡನ್ನು ಇಂಪೋರ್ಟ್ ಮಾಡೋದು ಸ್ವಲ್ಪ ಆದಷ್ಟು ಸ್ಲೋ ಮಾಡಿದ್ರೆ ಅಷ್ಟೇ ಇಂಡಿಯನ್ ಕರೆನ್ಸಿ ಸ್ಟ್ರಾಂಗ್ ಆಗ್ಬೋದಾ? ಬಾಕಿ 137 ಕೋಟಿ ನನ್ನ ಸಹೋದರ ಸಹೋದರಿ, ನನ್ನ ಭಾರತ ಮಾತೆಯ ಹೆಮ್ಮೆಯ ಪುತ್ರರು, ಬಾಕಿ 137 ಕೋಟಿ ಜನನೂ ನಮ್ಮ ಜೊತೆಗೆ ಕೈ ಸೇರಿಸ್ಬೇಕಲ್ಲ. ಎಲ್ಲರೂ ನಾವು ಒಂದು ಗಟ್ಟಿ ತೀರ್ಮಾನ ತಗೊಳ್ಳೋಣ. ಈ ಸ್ವಾತಂತ್ರ್ಯೋತ್ಸವ ಬಂತು, ಇದೇ ಟೈಮಿಗೆ ಒಂದು ಗಟ್ಟಿ ತೀರ್ಮಾನ ತಗೊಳ್ಳೋಣ.